ದರ ಏರಿಸಾಯಿತು. ಇನ್ನು ಈ ಗಾಳಿ ಮೇಲೆ ಒಂದು ದರ ಏರಿಸ್ಬಿಟ್ರೆ, ಗಾಳಿ ಮೇಲೆ ಈಗೆಲ್ಲದ್ರ ದರ ಏರಿಕೆ ಆಗಿದೆ. ಜನ ಕುಡಿಯೋ ಮೊದಲು ಬಂದ ತಕ್ಷಣವೇ ಲಿಕ್ಕರ್ ಬೆಲೆ ಜಾಸ್ತಿ ಮಾಡಿದ್ರು, ಆಮೇಲೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಹೀಗೆ ಎಲ್ಲ ದರ ಕರೆಂಟ್ ಬಿಲ್ ಹೆಚ್ಚಳ ಮಾಡಿದ್ರು. ಹೀಗೆ ಏರಿಸ್ತಾ ಈಗ ನೀರಿನ ದರನೂ ಏರಿಸಿದ್ದಾರೆ. ಇನ್ನು ಉಳಿದಿರೋದೇನು, ಗಾಳಿಗೆ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಔರಂಗಜೇಬ್ಗಿನ್ನ ಅಪ್ಪದಿವರು ಅಂತ ತೋರ್ಸೋಕೆ ಇನ್ನೇನು ಬೇಕಾಗಿಲ್ಲ. ಔರಂಗಜೇಬ್ ಜಜಿಯ ತಲೆಗಂದ ಹಾಕಿದ್ನಂತೆ, ಅವ್ರು ಅಪ್ಪದಿರು ಇವರು ಅಂತ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ. ಗಾಳಿಗೆ ಒಂದು ತೆರಿಗೆ ಹಾಕ್ಬಿಟ್ರೆ ಇನ್ನೇನು ಬಾಕಿ ಉಳಿಯೋದಿಲ್ಲ, ಎಲ್ಲ ತೆರಿಗೆನೂ ಹಾಕ್ದಂಗೆ ಆಗುತ್ತೆ. ಅವರಿಗೆ ಡಿ ಕೆ ಶಿವಕುಮಾರ್ ಅವರೇ ಯಾರೇ ಜನವಿರೋಧಿಯಾಗಿ ಆಡಳಿತ ನಡೆಸಿದರೆ ಅವರ ಆಡಳಿತಕ್ಕೆ ಆಯಸ್ಸು ಕಡಿಮೆ. ಜನ ತೀರ್ಮಾನ ಮಾಡಿಬಿಡ್ತಾರೆ ಅಲ್ಲೇ, ಮುಂದಿನ ಸರಿ ಬನ್ನಿ ನಿಮಗೆ ಬುದ್ಧಿ ಕಲಿಸ್ತೀವಿ ಅಂಥೇಳಿ. ಈಗ ಕಾಂಗ್ರೆಸ್ ಬಗ್ಗೆನೂ ಹಂಗೇನೆ, ಬನ್ನಿ ನಿಮಗೆ ಮುಂದಿನ ಸರಿ ಬುದ್ಧಿ ಕಲಿಸ್ತೀವಿ ಅಂತ ಜನ ಕಾಯ್ತಾ ಇದ್ದಾರೆ. ಒಂದು ಕಡೆ ಗ್ಯಾರಂಟಿ ಕೊಟ್ಟು, ಇನ್ನೊಂದು ಕಡೆ ಎಲ್ಲರ ಜೋಬಿಗೂ ಪಿಕ್ ಪ್ಯಾಕೆಟು. ಹೇಳಿದ್ನಲ್ಲ, ಮುಂದ್ಗಡೆ ಕಿಸೆಗೆ ಇಟ್ಟು ಈ ಕಳ್ತನ ಮಾಡೋರು ಅಟೆನ್ಷನ್ ಡ್ರಾ ಮಾಡ್ತಾರಂತೆ. ಅಟೆನ್ಷನ್ ಡ್ರಾ ಮಾಡಿ ಕೆಳಗೆ ಬೀಳಿಸಿ, 5 ರೂಪಾಯಿ ಬೀಳಿಸಿ ಒಳಗೆ 500 ರೂಪಾಯಿ ಹೊಡೆದು ಬಿಡ್ತಾರಂತೆ. ಈಗ ಕಾಂಗ್ರೆಸ್ನವ್ರು ಮಾಡ್ತಿರೋದು ಅದನ್ನೇ, 5 ರೂಪಾಯಿ ಬಿಡಿಸಿ, ನೋಡಿ 5 ರೂಪಾಯಿ ಬಿತ್ತು, 5 ರೂಪಾಯಿ ಬಿದ್ದಿದೆ ಅಂತ ತೋರಿಸಿ 500 ರೂಪಾಯಿ ಹೊಡೆಯೋ ಕೆಲಸ ಮಾಡ್ತಿದ್ದಾರೆ. ಈಗ ಹಂಗೆ 2,000 ರೂಪಾಯಿ ಕೊಟ್ಟು 20,000 ರೂಪಾಯಿ ಹೊಡೆಯೋ ಕೆಲಸ ಮಾಡ್ತಿದ್ದಾರೆ. ಅದೇ ಇವ್ರು ಮಾಡ್ತಿರೋ ಕೆಲಸ.